ಹುಬ್ಬಳ್ಳಿ ವಿದ್ಯಾರ್ಥಿನಿ ನೇಹಾ ಕೊಲೆ ಪ್ರಕರಣ ಖಂಡಿಸಿ ಎನ್ಎಸ್ಯುಐನಿಂದ ಪ್ರತಿಭಟನೆ ನಡೆಸಲಾಗ್ತಾ ಇದ್ದು ಬಿವಿಬಿ ಕಾಲೇಜು ಎದುರು ಬೃಹತ್ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಹುಬ್ಬಳ್ಳಿ ವಿದ್ಯಾರ್ಥಿನಿ ನೇಹಾ ಹಿರೇಮಠ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎನ್ಎಸ್ಯುಐನಿಂದ ಪ್ರತಿಭಟನೆ, ಬಿವಿಬಿ ಕಾಲೇಜು ಎದುರು ಬೃಹತ್ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಆರೋಪಿ ಫಯಾಜ್ನನ್ನ ಗಲ್ಲಿಗೇರಿಸೋದಕ್ಕೆ ಒತ್ತಾಯಿಸಲಾಗ್ತಾ ಇದೆ. ನ್ಯಾಯಕ್ಕಾಗಿ ನೂರಾರು ವಿದ್ಯಾರ್ಥಿಗಳು ಘೋಷಣೆ ಕೂಗ್ತಾ ಇದ್ದಾರೆ. ಎನ್ಎಸ್ಯುಐ ಕಾರ್ಯಕರ್ತರು ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸುತ್ತಾ ಇರೋದು. ತಾಯಿಯಾಗಲು ಪ್ರಯತ್ನಿಸಿ ವಿಫಲರಾಗ್ತಿದ್ದೀರಾ? ನೋವಾ ಐವಿಎಫ್ನ ನುರಿತ ಫಲವತ್ತತೆ ತಜ್ಞರನ್ನ ಭೇಟಿಯಾಗಿ ಉಚಿತ ಸಮಾಲೋಚನೆಯನ್ನ ಪಡೆಯಿರಿ. ಫಯಾಜ್ ವಿಚಾರಣೆ ವೇಳೆ ಸ್ಫೋಟಕ ಸತ್ಯ ಬಯಲಾಗಿದೆ. ಫಯಾಜ್ ವಿಚಾರಣೆಯ ಸಂದರ್ಭ ಆತ ಬಾಯ್ಬಿಟ್ಟಂತಹ ಸತ್ಯ ನಿಜಕ್ಕೂ ಕೂಡ ಸ್ಫೋಟಕ ಮತ್ತೆ ಆಘಾತಕಾರಿ. ನೇಹಾ ಹತ್ಯೆಗೆ ಈ ಫಯಾಜ್ ಪಕ್ಕಾ ಪ್ಲಾನ್ ಮಾಡಿದ್ನಂತೆ. ಯಾವ ರೀತಿ ಅಂತಂದ್ರೆ 5 ದಿನದ ಮೊದಲೇ ಚಾಕು ಖರೀದಿಸಿ ಇಟ್ಕೊಂಡಿದ್ದ ಈ ಪಾಪಿ. ಧಾರವಾಡದಲ್ಲಿ ಚಾಕು ಖರೀದಿಸಿ ಬ್ಯಾಗ್ನಲ್ಲೇ ಇಟ್ಕೊಂಡಿದ್ದ. ನೇಹಾಳ ಚಲನವಲನವನ್ನ ಪ್ರತಿನಿತ್ಯ ಈ ಹಂತಕ ಗಮನಿಸ್ತಾ ಇದ್ದ. ಅಷ್ಟೇ ಅಲ್ಲ, ಈತನಿಗೆ ಪೊಸೆಸಿವ್ನೆಸ್ ಯಾವ ರೀತಿ ಆಗಿತ್ತು ಅಂದ್ರೆ, ನೇಹಾ ನನಗೆ ಬಿಟ್ಟು ಬೇರೆ ಯಾರಿಗೂ ಸಿಗಬಾರ್ದು, ಹೀಗಾಗಿ ಕೊಲೆ ಮಾಡಿದ್ದಾಗಿ ಫಯಾಜ್ ಬಾಯ್ ಬಿಟ್ಟಿದ್ದಾನೆ. ಪೊಸೆಸಿವ್ ಆಗಿದ್ದ ನೇಹಾ ಬಗ್ಗೆ. ಆಕೆ ತನಗೆ ಬಿಟ್ಟರೆ ಇನ್ಯಾರಿಗೂ ಸಿಗಬಾರ್ದು ಅಂತ ಆತ ನಿರ್ಧಾರ ಮಾಡಿದ್ದ. ಅದಕ್ಕೆ ಬೇಕಾದಂತೆ ಹತ್ಯೆಗೆ ಆತ ಸ್ಕೆಚ್ ಹಾಕ್ಕೊಂಡಿದ್ದ. ಚಾಕುವನ್ನು 5 ದಿನದ ಮೊದಲೇ ಧಾರವಾಡದಲ್ಲಿ ಖರೀದಿ ಮಾಡಿದ್ದ. ತನ್ನ ಬ್ಯಾಗಲ್ಲೇ ಇಟ್ಕೊಂಡಿದ್ದ 5 ದಿನಗಳಿಂದಲೂ ಕೂಡ. ಅಷ್ಟೇ ಅಲ್ಲ, ನೇಹಾಳ ಚಲನವಲನವನ್ನು ಆತ ಅಬ್ಸರ್ವ್ ಮಾಡ್ತಾ ಇದ್ದ. ಕಾಲೇಜ್ ಬಳಿ ನೇಹಾಗೆ 2.5 ಗಂಟೆ ಕಾದಿದ್ದ ಫಯಾಜ್ ಸಾಯಿಸೋದಿಕ್ಕೆ ಅಂತಾನೆ. ಏಪ್ರಿಲ್ 18ರಂದು ನೇಹಾ ಬರೋದನ್ನೇ ಕಾಯ್ತಾ ನಿಂತಿದ್ದ. ಬೈಕ್ ಹ್ಯಾಂಡಲ್ ಲಾಕ್ ಮಾಡದೇನೆ ಪಾರ್ಕಿಂಗ್ ಮಾಡಿದ್ದ ಅಲ್ಲಿಂದ ಓಡ್ ಹೋಗೋದಿಕ್ಕೆ. ಕಾಲೇಜ್ ಹೊರಗಡೆ ಬೈಕ್ ನಿಲ್ಲಿಸಿ ಒಳಗಡೆ ಎಂಟ್ರಿ ಕೊಟ್ಟಿದ್ದ. ಹ್ಯಾಂಡಲ್ ಲಾಕೇ ಮಾಡಿರಲಿಲ್ಲ. ನೇಹಾ ಕೊಲೆ ಬಳಿಕ ಬೈಕ್ನಲ್ಲಿ ಎಸ್ಕೇಪ್ ಆಗುವಂತಹ ಪ್ಲಾನ್ ಮಾಡ್ಕೊಂಡಿದ್ದ ಆತ. ಕೊಲೆ ಬಳಿಕ ಬೈಕ್ ಬಳಿ ಹೋಗೋದಕ್ಕೆ ಆಗಿರಲಿಲ್ಲ. ಕಾಲೇಜ್ ಮುಖ್ಯ ದ್ವಾರದ ಬಳಿ ಓಡೋಗಿದ್ದ ಫಯಾಜ್. ಆತ ಅಂದ್ಕೊಂಡಿದ್ದು ಒಂದು, ಆಗಿದ್ದು ಒಂದು, ಯಾರಿಗೂ ಸಿಗಬಾರ್ದು, ಬೈಕಲ್ಲಿ ಓಡೋಗ್ಬೇಕು ಅಂತ ಆತನ ಪ್ಲಾನ್ ಆಗಿತ್ತು ಸಾಯಿಸ್ಬಿಟ್ಟು. ಆದರೆ ಆತ ಸಾಯಿಸ್ಬಿಟ್ಟು ಮುಖ್ಯ ದ್ವಾರದ ಬಳಿ ಓಡಬೇಕಾಯಿತು ಆತನ ಒಂದು ಆತಂಕದಿಂದ. ಇಲ್ಲಿ ನೇಹಾ ಕೊಲೆ ಅಚಾನಕ್ಕಾಗಿ ಆಗಿರೋದಲ್ಲ, ಆ ಸಂದರ್ಭದಲ್ಲಿ ಹತಾಶೆಗೊಳಗಾಗಿ ಆಗಿರೋದಲ್ಲ, ಬದಲಿಗೆ ಇದು ತುಂಬ ದಿನಗಳ ಪ್ಲಾನ್ ಆಗಿತ್ತು. ಆಕೆ ತನ್ನನ್ನು ಪ್ರೀತಿ ಮಾಡ್ತಾ ಇಲ್ಲ ಅಂತ ಗೊತ್ತಾಗ್ತಾ ಇದ್ದಂತೆ, ಅವಾಯ್ಡ್ ಮಾಡ್ತಾ ಇದ್ದಾಳೆ ಅಂತ ಗೊತ್ತಾಗ್ತಾ ಇದ್ದಂತೆ ಆಕೆಯನ್ನು ಹತ್ಯೆ ಮಾಡೋದಕ್ಕೆ ಆತ ಸ್ಕೆಚ್ ಹಾಕಿದ್ದ. ಅದಕ್ಕೋಸ್ಕರ 5 ದಿನಗಳ ಹಿಂದೆಯೇ ಚಾಕು ಖರೀದಿಸಿ ಬ್ಯಾಗಲ್ಲಿ ಇಟ್ಕೊಂಡಿದ್ದ. ನೇಹಾಳ ಚಲನವಲನಗಳನ್ನು ಗಮನಿಸ್ತಾ ಇದ್ದ. ಆಕೆಗೋಸ್ಕರ 2.5 ಗಂಟೆ ಕಾಲ ಕಾಲೇಜು ಆವರಣದಲ್ಲಿ ಕಾದಿದ್ದ. ಹುಬ್ಬಳ್ಳಿ ವಿದ್ಯಾರ್ಥಿನಿ ನೇಹಾ ಹಿರೇಮಠ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಫಯಾಜ್ನನ್ನ 6 ದಿನ ಪೊಲೀಸ್ ಕಸ್ಟಡಿಗೆ ನೀಡಿ ಆದೇಶವನ್ನು ಹೊರಡಿಸಲಾಗಿದೆ. ಹುಬ್ಬಳ್ಳಿ ಧಾರವಾಡ 1ನೇ ಜೆಎಂಎಫ್ಸಿ ಕೋರ್ಟ್ ಈ ಆದೇಶವನ್ನು ಹೊರಡಿಸಿರೋದು. ಆರೋಪಿಯನ್ನ 6 ದಿನ ಸಿಐಡಿ ಕಸ್ಟಡಿಗೆ ಕೋರ್ಟ್ ಕೊಟ್ಟಿದೆ. ಧಾರವಾಡದ ಕೇಂದ್ರ ಕಾರಾಗೃಹದಲ್ಲಿರುವಂತಹ ಆರೋಪಿ ಫಯಾಜ್ ಕೋರ್ಟ್ ಆದೇಶ ಪಡೆದು ಕಸ್ಟಡಿಗೆ ತೆಗೆದುಕೊಳ್ಳಲಿದ್ದಾರೆ ಸಿಐಡಿ. ಈಗಾಗಲೇ ಸಿಐಡಿ ತನಿಖೆಗೆ ವಹಿಸಿರುವ ಹಿನ್ನೆಲೆಯಲ್ಲಿ ಕೋರ್ಟ್ ಆದೇಶವನ್ನು ಪಡೆದು ಸಿಐಡಿ ಕಸ್ಟಡಿಗೆ ತೆಗೆದುಕೊಳ್ಳಲಾಗುತ್ತೆ. ಫಯಾಜ್ನನ್ನ ವಿಚಾರಣೆ ನಡೆಸಲಾಗುತ್ತೆ. ಇನ್ನಷ್ಟು ಮಾಹಿತಿಯನ್ನ ಕಲೆ ಹಾಕಲಾಗುತ್ತೆ. ತನಿಖೆ ಮುಂದುವರಿಸಲಾಗುತ್ತೆ. ಹುಬ್ಬಳ್ಳಿ ವಿದ್ಯಾರ್ಥಿನಿ ನೇಹಾ ಹಿರೇಮಠ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಫಯಾಜ್ ಆರೋಪಿಯನ್ನ 6 ದಿನ ಪೊಲೀಸ್ ಕಸ್ಟಡಿಗೆ ನೀಡಿ ಹುಬ್ಬಳ್ಳಿ ಧಾರವಾಡ 1ನೇ ಜೆಎಂಎಫ್ಸಿ ಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಆರೋಪಿಯನ್ನ 6 ದಿನ ಸಿಐಡಿ ಕಸ್ಟಡಿಗೆ ಕೋರ್ಟ್ ಕೊಟ್ಟಿದೆ. ಈಗ ಪ್ರಕರಣದ ತನಿಖೆಯನ್ನು ಸಿಐಡಿಗೆ ವಹಿಸಿರುವ ಹಿನ್ನೆಲೆಯಲ್ಲಿ ಸಿಐಡಿ ಈಗ ವಿಚಾರಣೆಯನ್ನು ಮುಂದುವರಿಸಲಿದೆ. ಕೋರ್ಟ್ ಆದೇಶವನ್ನು ಪಡೆದು ಸಿಐಡಿ ತನ್ನ ಕಸ್ಟಡಿಗೆ ತೆಗೆದುಕೊಳ್ಳಲಿದೆ. ಈಗಾಗಲೇ ಸಿಐಡಿ ಟೀಮ್ ಅಲ್ಲಿ ಸ್ಥಳ ಮಹಜರು ಕೂಡ ಮಾಡಿತ್ತು.
ಜೊತೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವು ಆಯಾಮಗಳಲ್ಲಿ ತನಿಖೆಯನ್ನು ಶುರು ಮಾಡಿದೆ. ಹುಬ್ಬಳ್ಳಿ ವಿದ್ಯಾರ್ಥಿನಿ ನೇಹಾ ಹಿರೇಮಠ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿರಂಜನ್ ಹಿರೇಮಠ ಅವರಿಗೆ ಸಿಎಂ ಸಿದ್ದರಾಮಯ್ಯ ಸಾಂತ್ವನ ನೀಡಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ರಾಜಕೀಯ ಲಾಸ್ ತುಂಬುವುದಕ್ಕೆ ಈಗ ಸಿಎಂ ಫೋನ್ ಮಾಡಿದ್ದಾರೆ ಅಂತ ತಿವಿದಿದ್ದಾರೆ. ಸರ್ ವೆರಿ ಸಾರಿ. ಆಗಲಿ ಸರ್, ಆಗಲಿ ಸರ್, ಥ್ಯಾಂಕ್ ಯು ಸರ್. ನಿಮ್ಮ ಪರವಾಗಿರ್ತೀವಿ. ಅದೇ ಸರ್, ಆಗಲಿ ಸರ್, ಪರವಾಗಿರ್ತೀವಿ. ಆಗಲಿ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಸರ್ ವೆರಿ ಸಾರಿ. ಆಗಲಿ ಸರ್, ಆಗಲಿ ಸರ್, ಥ್ಯಾಂಕ್ ಯು ಸರ್. ನಿಮ್ಮ ಪರವಾಗಿರ್ತೀವಿ. ಅದೇ ಸರ್, ಆಗಲಿ ಸರ್, ಪರವಾಗಿರ್ತೀವಿ. ಆಗಲಿ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಸಿಎಂ ಸಾರಿ ಕೇಳ್ಕೊಂಡಿದ್ದಾರೆ, ನಿರಂಜನ್ಗೆ ಫೋನ್ ಮಾಡಿ ಈಗ ಕೊನೆಗೆ ಎಚ್ಚೆತ್ತುಕೊಂಡಿದ್ದಾರೆ. ಏನಂದರೆ ಅವ್ರಿಗೆ ಯಾವುದೇ ರೀತಿಯ ಕಳಕಳಿ ಇಲ್ಲ, ನನ್ನ ಸ್ಪಷ್ಟ ಅಭಿಪ್ರಾಯ ಇದು. ಯಾಕೆಂದರೆ ಕಳಕಳಿ ಇದ್ದರೆ ಅವತ್ತಿನ ದಿವಸನೇ ಮಾಹಿತಿ ತೆಗೆದುಕೊಂಡು ಸಾಂತ್ವನ ಹೇಳ್ತಿದ್ರು. ಯಾವಾಗ ಜನ ಎದ್ದಿದ್ದಾರೆ, ಇದ್ರು ಅವರು ಬಿ ಜೆ ಪಿ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಆದರೆ ಇದನ್ನು ನೀವು ತಾವು ಗಮನಿಸಿದ್ದೀರಿ, ಹಳ್ಳಿಗಳಲ್ಲಿ ಮನೆಗಳಲ್ಲಿ ಜನ ಇದನ್ನು ಮಾತುಕತೆ ಮಾಡ್ತಾ ಇದ್ದಾರೆ. ಬಹುತೇಕ ಅವ್ರ ಇಂಟೆಲಿಜೆನ್ಸ್ ರಿಪೋರ್ಟ್ ಹೋಗಿರ್ಬೋದು, ನಿಮ್ಮ ತಪ್ಪು ವರ್ತನೆಯಿಂದ ನಿಮಗೆ ಲಾಸ್ ಆಗ್ತಾಯಿದೆ ಅಂತ ರಾಜಕೀಯವಾಗಿ ಲಾಸ್ ತುಂಬಿಕೊಳ್ಳಿಕ್ಕೆ ಇದನ್ನು ಮಾಡಿದ್ದಾರೆ ಅವರು, ಹೊರತಾಗಿ ಒಳ್ಳೆ ಕಳಕಳಿಯಿಂದ ಮಾಡಿಲ್ಲ. ಇಲ್ಲಾಂದರೆ ಇಲ್ಲೇ ಸಂತೋಷ್ ಲಾಡ್ ಅವರಿದ್ದರು, ಅವ್ರು ಹೋದಾಗೇ ಮುಖ್ಯಮಂತ್ರಿಗಳ ಜೊತೆಗೆ ಮಾತಾಡಿಸ್ಬೋದಾಗಿತ್ತಲ್ಲ. ಎಚ್ ಕೆ ಪಾಟೀಲ್ರು ಕ್ಯಾಬಿನೆಟ್ ಮಿನಿಸ್ಟ್ರು, ಇವರು ಕ್ಯಾಬಿನೆಟ್ ಮಿನಿಸ್ಟ್ರು. 4-6 ದಿವಸ ಆದ ನಂತರ ಎಚ್ ಕೆ ಪಾಟೀಲ್ರನ್ನ ಕಳಿಸಿ ಫೋನ್ ಮಾಡೋ ಅಗತ್ಯತೆ ಏನಿತ್ತು? ಮೊದಲೇ ದಿವಸನೇ ನಮ್ಮ ಪಕ್ಷದ ಕಾರ್ಪೊರೇಟರ್ ಅನ್ನೋ ಕಾರಣಕ್ಕಾಗಿ ಮುಖ್ಯಮಂತ್ರಿ ಯಾರೂ ಬೇಡ, ನೇರವಾಗಿ ಆತನಿಗೆ ಫೋನ್ ಮಾಡಿ ಏನಾಗಿದೆಪ್ಪ ನಿರಂಜನ ಅಂತ ಕೇಳಿಕೊಂಡು ಅವ್ರದ್ದೇ ಭಾಷೆಯಲ್ಲಿ ಕೇಳಿಕೊಂಡು ಅವರೊಂದು ಸಾಂತ್ವನ ಹೇಳಿ, ನಾವು ನಿಮ್ಮ ಜೊತೆಗಿದ್ದೇವೆ, ತನಿಖೆಯನ್ನು ಭಾಳ ನಾವು ಅತ್ಯಂತ ವ್ಯವಸ್ಥಿತವಾಗಿ ಮುಕ್ತವಾಗಿ ತನಿಖೆಯನ್ನು ಮಾಡ್ತೇವೆ, ನೀನು ಯಾವುದೂ ಚಿಂತೆ ಮಾಡಬೇಡ ಅಂತ ಹೇಳಬೇಕಲ್ಲ. ಈಗ ಯಾಕೆ ಹೇಳ್ತಾ ಇದ್ದಾರೆ? ಓಟು ಕಳೀತಾರೆ, ಜನ ವೋಟರ್ಸ್ ಇವರಿಗೆ ಮಂಗಳಾರತಿ ಮಾಡ್ತಾರೆ ಅಂತ ಗೊತ್ತಾದಾಗ ಮಾಡ್ತಾ ಇದ್ದಾರೆ.